ಹಿಂದುತ್ವ ಕ್ರೇಜ್ ರೀ, ಯತ್ನಾಳ್ ಕ್ರೇಜ್ ಅಲ್ಲ. ಬಿಜೆಪಿ ಒಳಗಿರೋರು ಕೆಲವೊಂದು ಲೀಡರ್ಗಳು ಬರೀ ನಾಟಕ ಮಾಡ್ಲಕತ್ತಾರ ಹಿಂದುತ್ವ ಜೊತೆ. ಹಿಂದೂ ಕಾರ್ಯಕರ್ತರ ಅನ್ಯಾಯ ಆದಾಗ ಇದೇ ಯಡಿಯೂರಪ್ಪ ಸರ್ಕಾರ, ಇದೇ ಬೊಮ್ಮಾಯಿ ಸರ್ಕಾರ ಹಿಂದೂಗಳ ಕೇಸ್ ತಕ್ಕೊಲಿಲ್ಲ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಪೊಲೀಸರು ಸ್ಟೇಷನ್ಗೆ ಜೀಪಿಗೆ ಬೆಂಕಿ ಹಚ್ಚುವಂಥವ್ರಿಗೆ ಕಠಿಣ ಕ್ರಮ ಕೈಗೊಳ್ಳೋದು ಬಿಟ್ಟರೆ ಬೊಮ್ಮಾಯಿ ಸಾಹೇಬ್ ಏನೂ ಮಾಡಲಿಲ್ಲ. DJ ಹಳ್ಳಿ KG ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಾಕ ಹೋದ್ರೆ ಎನ್ಕೌಂಟರ್ ಮಾಡಿ ಒಂದು 4 ಹೊಡೆದಿದ ಅಂದ್ರೆ ಶಾಂತ ಆಗ್ತಿತ್ತು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಒಬ್ಬ ಮುಲ್ಲಾ ಪೊಲೀಸರು ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನೆ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಬೊಮ್ಮಾಯಿ ಸಾಹೇಬ್ ಹೇಳಿದ್ದಕ್ಕೆ ನಮ್ಮ ಪಾರ್ಟಿ ಕರ್ನಾಟಕದ ಹಿಂದೂಗಳಿಂದ ದೂರ ಆಯಿತು. ಇವತ್ತು ಬಂದಂಥ ಕಾಂಗ್ರೆಸ್ ಸರ್ಕಾರ DJ ಬಂದ್ ಮಾಡ್ತೀನಿ, ಮಸೂತಿ ಮುಂದೆ ಗಣಪತಿ ಹೋಗ್ಬೇಕಾದ್ರೆ ಗಣಪತಿಗೆ ಕಪ್ಪು ಅರಿಬಿ ಹಾಕಿ ದಾವಣಗೆರೆ ಒಳಗೆ ಗಣಪತಿ ಹೋಗ್ತಾನೆ. ಹಿಂದೂಗಳಿಗೆ ಮೀಸಲಾತಿ ಕೊಡಲಾರ್ದೇ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾನೆ ಸಿದ್ದರಾಮಯ್ಯ. ತನ್ನ ಹಾಲ ಮತ ಸಮುದಾಯಕ್ಕೂ ಏನೂ ಕೊಡುವುದಿಲ್ಲ ಅಂದಾಗ ಹಿಂದೂಗಳು ಒಂದಾಗ್ಯಾರ. ಮದ್ದೂರ್ನಾಗ ಒಂದಾಗಿದ್ದು ಆಶ್ಚರ್ಯ. ಇಡೀ ಕರ್ನಾಟಕದ ರಾಜಕೀಯ ಯಾಕೆ ಚೇಂಜ್ ಆಯ್ತಂದ್ರೆ, ಮದ್ದೂರು ಯಾವಾಗಲೂ ಭದ್ರಕೋಟೆ ದೇವೇಗೌಡರು, DK ಶಿವಕುಮಾರದು, ಅಂಬರೀಷ್ ಅವರು. ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಮೊದಲು ಹಿಂದುತ್ವ ಅಷ್ಟು ಪ್ರಕಾರ ಇರಲಿಲ್ಲ. ಇವತ್ತು ನೋಡಿ ಸರ್, ಅವರು ಹೋಗಿದ್ದ, ವಿಜೇಂದ್ರನು ಹೋದ್ರೆ 7-8 ಸಾವಿರ ಜನ ಕೂಡಿದ್ದು. ಯಾವಾಗ ಹೋಗಿದ್ದ ವಿಜೇಂದ್ರ? ಇಡೀ BJP ಟೀಮ್ ಹೋಗಿತ್ತು. ಆದರಣೀಯ ಅಶೋಕ್ ಜಿ, ಮಹಾನ್ ನಾಯಕ CT ರವಿ, ಅಶ್ವಥ್ ನಾರಾಯಣ್, ಗ್ರೇಟ್ ನಾಯಕರು ಅವರೆಲ್ಲ ಇದ್ದಾಗ ಹಿಂದೂಗಳ ಕೇಸ್ ತಕ್ಕೊಲಿಲ್ಲ, ಬರೀ ನಾಟಕ ಮಾಡಿದ್ರು ಹಿಂದೂಗಳ ಮೇಲೆ. ಇವತ್ತು ನೋಡಿ DK ಶಿವಕುಮಾರ್ ಎಲ್ಲ ಕೇಸ್ ಮುಸಲ್ಮಾನರು ತಗದ. DJ ಹಳ್ಳಿ KG ಹಳ್ಳಿ ಅಂದು ಪೊಲೀಸ್ ಇಲಾಖೆದವರು ರಿಪೋರ್ಟ್ ಹಾಕಿದ್ರು, ಇಂಥ ಕೇಸ್ ತಕ್ಕೋಬಾರ್ದು. ಪೊಲೀಸ್ ಇಲಾಖೆದವ್ರು ಹುಬ್ಬಳ್ಳಿದ ಕೇಸ್ನಾಗೂ ಹಾಕಿದ್ರು, ಆದರೂ ಅವ್ರು ತಕ್ಕೊಂಡ್ರು. ಆದರೆ ಅದೇ BJP ಅವರು ಹಿಂದೂಗಳ ಮ್ಯಾಗಿನ ತಕ್ಕೊಲಿಲ್ಲ. ಇವತ್ತು ಹಿಂದೂಗಳ ಬಗ್ಗೆ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ನಾನೇ ಮಾತಾಡ್ದ. DJ ನೀವು ಬಂದ್ ಮಾಡ್ತೀವಪ್ಪ ಅಂದ್ರೆ 5 ಸಲ ಇವ್ರೇನು ಒದರ್ತಾರಲ್ಲ, ಇದಕ್ಕೆ ಪರ್ಮಿಷನ್ ಐತೇನು? ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಇಷ್ಟೇ ಇದರಲ್ಲಿ ಕೂಗಳತೆ ಇರಬೇಕು, ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಂದ್ರೂ ಸಹ ಒಂದು ಮಸೂತಿಯವರು ಸಹ ಇವತ್ತು ಪರ್ಮಿಷನ್ ತೊಗೊಂಡಿಲ್ಲ. ಎಷ್ಟು ಮಸೂತಿಗಳು ಮಂದಿ ಇವತ್ತು ನೋಡ್ರಿ. ಮದ್ದೂರಿನಲ್ಲಿ ಪ್ರಾರಂಭ ಆಗಿದ್ದು ಯಾಕಂದ್ರೆ ಗಲಾಟೆ, ಆ ಮಸೂತಿಯ ಮುಂದೆ ಬಾರಿಸಬಾರ್ದು, ತಮಟೆ ಅಲ್ಲೊಂದು ಸಿದ್ಧಾರ್ಥ ಕಾಲನಿ ಅಂತ ಐತೆ ನಮ್ಮ ದಲಿತರು. ಅವರು ಯಾರ ದಲಿತರು ನೀವು ತಿಳ್ಕೊಂಡ್ರೆ ಅಲ್ಲಿನ ಮೆರವಣಿಗೆ ಹೊಂಟ್ರೆ ತಮಟೆ ಬಾರಿಸಬಾರ್ದು ಆ ಮಸೂತಿ ಮುಂದೆ. ಅದು ಅನಧಿಕೃತ ಮಸೂದಿ, ಮತ್ತು ಅದು ಲೀಗಲ್ ಇಲ್ಲ.